टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಧಾರಾಕಾರ ಮಳೆ ಇನ್ನಷ್ಟು ತೀವ್ರ ಸ್ವರೂಪ ಪಡೆದಿದ್ದರಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದೇ ವೇಳೆ ಜಾನುವಾರುಗಳಿಗೆ ನೀರು ಕುಡಿಸಲು ಹೋದ 20 ವರ್ಷದ ಸಿದ್ದಪ್ಪ ಮತ್ತು 18 ವರ್ಷದ ರಾಮು ಕೊಚ್ಚಿ ಹೋಗಿದ್ದಾರೆ. ಯಾದಗಿರಿಯ ವಡಗೇರ ತಾಲೂಕಿನ ಮಾಚನ್ನೂರು ಬಳಿ ಭೀಮಾ ನದಿ ದಡದಲ್ಲಿ ಜಾನುವಾರುಗಳಿಗೆ ನೀರು ಕುಡಿಸುವಾಗಲೇ ನೀರಿನ ಪ್ರಮಾಣ ಹೆಚ್ಚಾಗಿ ಯುವಕರು ನೀರು ಪಾಲಾಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ನುರಿತ ಮೀನುಗಾರರು ಸ್ಥಳೀಯರ ಜೊತೆಗೂಡಿ ಶೋಧ ಕಾರ್ಯ ತೀವ್ರಗೊಳಿಸಿದ್ದಾರೆ. ಯುವಕರ ಕುಟುಂಬದವರ ಆಕ್ರಂದನ ಮುಗಿಲ್ಮುಟ್ಟಿದೆ. ಮತ್ತೊಂದೆಡೆ ಶಿವಮೊಗ್ಗ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಂಡ್ಯದ ಕೆಆರ್ಎಸ್ ಅಣೆಕಟ್ಟು ಜೂನ್ ತಿಂಗಳಿನಲ್ಲೇ ಭರ್ತಿಯಾಗಿದ್ದು ದಾಖಲೆ ಬರೆದಿದೆ. ಕೆಆರ್ಎಸ್ ಡ್ಯಾಂ ದಾಖಲೆ ಜೊತೆಗೆ ಸಿಎಂ ಸಿದ್ದರಾಮಯ್ಯಗೂ ದಾಖಲೆ ಬರೆಯುವ ಅವಕಾಶ ಇದೆ. ಜೂನ್ನಲ್ಲಿ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸುವ ಮೊದಲ ಸಿಎಂ ಎಂಬ ಇತಿಹಾಸ ಸಿದ್ದರಾಮಯ್ಯ ಮುಡಿಗೇರಲಿದೆ. 1979ರಿಂದ ಕಾವೇರಿಗೆ ಬಾಗಿನ ಅರ್ಪಿಸುವ ಪದ್ಧತಿ ಇದ್ದು ಡಿ ದೇವರಾಜ ಅರಸರಿಂದ ನಾಂದಿ ಹಾಡಲಾಗಿತ್ತು. ಇನ್ನು ಇದೇ ಸೋಮವಾರ ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದು ಡಿಸಿಎಂ ಡಿಕೆ ಸಚಿವರು ಶಾಸಕರು ಭಾಗಿಯಾಗಲಿದ್ದಾರೆ. 1940ರ ಬಳಿಕ ಈ ಬಾರಿ ಜೂನ್ನಲ್ಲೇ ನೀರಿನ ಮಟ್ಟ 124 ಅಡಿ ತಲುಪಿದೆ. ಮೆಲ್ವಿನ್ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಲೋಲಿಟಾಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಲೋಲಿಟಾ ಮೆಲ್ವಿನ್ನಿಂದ ತಪ್ಪಿಸಿಕೊಂಡ ರೀತಿಯೇ ರೋಚಕವಾಗಿದೆ. ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಅತ್ತೆ ಲೋಲಿಟಾರನ್ನ ಮನೆ ಕರ್ತಂದ ಮೆಲ್ವಿನ್ ಆಕೆ ಮೇಲೆ ದಾಳಿ ನಡೆಸ್ತಾನೆ. ಮಧ್ಯರಾತ್ರಿ ಸುರಿಯುವ ಮಳೆಯಲ್ಲಿ ಮೆಲ್ವಿನ್ ದಾಳಿಯಿಂದ ತಪ್ಪಿಸಿಕೊಂಡು ಕಾಡಿಗೆ ಹೋದ ಲೋಲಿಟಾ ಇಡೀ ರಾತ್ರಿ ಕಾಡಿನಲ್ಲೇ ಕಳೆದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಹೀಗೆ ಇಡೀ ರಾತ್ರಿ ಮೆಲ್ವಿನ್ ಕಣ್ತಪ್ಪಿಸಿ ಕಾಡಿನಲ್ಲಿ ಕಳೆದ ಲೋಲಿಟಾ ಬೆಳಿಗ್ಗೆ ಮನೆಯೊಂದರ ಬಳಿಗೆ ತೆರಳಿ ರಕ್ಷಣೆ ಪಡೆದುಕೊಂಡಿದ್ದಾರೆ. ಸ್ವಂತ ಅಳಿಯನ ಜೊತೆಗೆ 55 ವರ್ಷದ ಅತ್ತೆ ಎಸ್ಕೇಪ್ ಆಗಿದ್ದಾಳೆ. ಅಳಿಯ ತನ್ನ ಪತ್ನಿಯನ್ನ ಬಸ್ ಸ್ಟ್ಯಾಂಡ್ನಲ್ಲೇ ಬಿಟ್ಟು ಅತ್ತೆ ಜೊತೆ ಓಡಿ ಹೋಗಿದ್ದಾನೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಹೆಸರಿನ ವ್ಯಕ್ತಿ ಶಾಂತಾಳನ್ನ 2ನೇ ವಿವಾಹವಾಗಿದ್ರು. 13 ವರ್ಷದ ಹಿಂದೆ ನಾಗರಾಜ್ ಶಾಂತ ಮದುವೆ ನಡೆದಿತ್ತು. ನಾಗರಾಜ್ ಮೊದಲ ಪತ್ನಿಯ ಮಗಳು ಹೇಮಾಳನ್ನ 25 ವರ್ಷದ ಗಣೇಶ್ ಎಂಬಾತನಿಗೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಡಲಾಗಿತ್ತು. ಆದ್ರೆ ಗಣೇಶ್ ಪತ್ನಿ ಹೇಮಾಳ ಬದಲಿಗೆ 55 ವರ್ಷದ ಅತ್ತೆ ಶಾಂತಾಳ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದಾನೆ. ಈ ವಿಷಯ ಪತ್ನಿ ಹೇಮಾಳಿಗೆ ಗೊತ್ತಾಗ್ತಿದ್ದಂತೆ ಹಣ ಆಭರಣ ಸಮೇತ ಗಣೇಶ್ ಹಾಗೂ ಶಾಂತ ಎಸ್ಕೇಪ್ ಆಗಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಒಂದಲ್ಲ ಎರಡಲ್ಲ 3ನೇ ಹೆಂಡತಿಯನ್ನ ಕೊಚ್ಚಿಕೊಂದು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿದ್ದ ಖತರ್ನಾಕ್ ಹಂತಕನನ್ನ ಬರೋಬ್ಬರಿ 23 ವರ್ಷಗಳ ಬಳಿಕ ಬಂಧಿಸಲಾಗಿದೆ. ಕೊಪ್ಪಳದ ಗಂಗಾವತಿ ನಗರ ಪೊಲೀಸರು ಹಂತಕ 72 ವರ್ಷದ ಹುಸೇನಪ್ಪನನ್ನ ಜೈಲು ಕಟ್ಟಿದ್ದಾರೆ. 2002ರಲ್ಲಿ ನಡೆದ ಕೊಲೆಯನ್ನ ಸಿನಿಮೆಯ ರೀತಿಯಲ್ಲಿ ಪೊಲೀಸರು ಭೇದಿಸಿದ್ದಾರೆ. ಗಂಗಾವತಿಯ ಲಕ್ಷ್ಮಿ ಕ್ಯಾಂಪ್ನಲ್ಲಿ 3ನೇ ಪತ್ನಿ ರೇಣುಕಮ್ಮಳನ್ನ ಹುಸೇನಪ್ಪ ಮಾರಕಾಸ್ತ್ರಗಳಿಂದ ಕೊಚ್ಚಿಕೊಂಡಿದ್ದ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಿರಿ ಸಹಾಯಕನಾಗಿದ್ದ ಹುಸೇನಪ್ಪ ಮೊದಲ ಹೆಂಡತಿ ಸಾವನ್ನಪ್ಪಿದ್ದು 2ನೇ ಹೆಂಡತಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ಲು. ಸರ್ಕಾರಿ ನೌಕರ ಎಂದು ಹೇಳಿ ರೇಣುಕಮ್ಮಳನ್ನ 3ನೇ ಮದುವೆ ಆಗಿದ್ದ. ರೇಣುಕಳಮ್ಮ ಶವವನ್ನ ಲಗೇಜ್ ಬ್ಯಾಗ್ನಲ್ಲಿ ತುಂಬಿ ಹೊಸಕೋಟೆ ಬಸ್ ನಿಲ್ದಾಣದಲ್ಲಿ ಕಂಪ್ಲಿಗೆ ಹೊರಡುವ ಬಸ್ನಲ್ಲಿ ಇಟ್ಟು ಪರಾರಿಯಾಗಿದ್ದ. 6 ತಿಂಗಳ ಹಿಂದೆ ಹಾಲದಾಲ ಗ್ರಾಮಕ್ಕೆ ಬಂದವನನ್ನ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಬಂಧಿಸಿದ್ದಾರೆ.